ಬಾಹ್ಯಾಕಾಶದಿಂದ ಮನೆಗೆ ಮರಳಿದ ಸುನೀತಾ ವಿಲಿಯಮ್ಸ್ ಪರಿಚಯ. ಬಾಹ್ಯಾಕಾಶದಿಂದ ಮನೆಗೆ ಮರಳಿದ ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು 286 ದಿನಗಳ ನಂತರ ಬಾಹ್ಯಾಕಾಶದಿಂದ ಇತ್ತೀಚೆಗೆ ಭೂಮಿಗೆ ಮರಳಿದ್ದಾರೆ. ಭೂಮಿಗೆ ಮರಳಿದ ನಂತರ ಮೊದಲ ಬಾರಿಗೆ ಮಾಧ್ಯಮಗಳೆದುರು ತಮ್ಮ ಅದ್ಭುತ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಭೂಮಿಗೆ ಹಿಂದಿರುಗಿದ ನಂತರ ನೀವು ಮೊದಲು ಏನು ಮಾಡಿದಿರಿ ಎಂದು ಮಾಧ್ಯಮ ಪ್ರತಿನಿಧಿಯೊಬ್ಬರು ಕೇಳಿದ ಪ್ರಶ್ನೆಗೆ ಸುನೀತಾ ವಿಲಿಯಮ್ಸ್ ಭೂಮಿಗೆ ಮರಳಿದ ತಕ್ಷಣವೇ ತನ್ನ ಪತಿ ಹಾಗೂ ಸಾಕು ನಾಯಿಯನ್ನು ತಬ್ಬಿಕೊಂಡೆ ಎಂದು ಖುಷಿ ವ್ಯಕ್ತಪಡಿಸಿದರು. ಮನೆಗೆ ಮರಳಿದ ನಂತರ ಈ ಆಹಾರ ಸೇವಿಸಿದ್ದು ಏಕೆ? ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ ನಂತರ ವೈದ್ಯಕೀಯ ತಂಡವು ಪ್ರತಿ ಕ್ಷಣವೂ ಅವರ ಆರೋಗ್ಯದ ಮೇಲೆ ನಿಗಾ ಇಡುತ್ತಿದೆ. ಈ ಪರಿಸ್ಥಿತಿಯಲ್ಲಿ ಅವರ ಆಹಾರದ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದೆ. ಆರೋಗ್ಯಕ್ಕೆ ಪೂರಕವಾದ ಆಹಾರಗಳು, ಎನರ್ಜಿ ಪಾನೀಯಗಳನ್ನು ನೀಡಲಾಗುತ್ತಿದೆ. ಸುನೀತಾ ಭೂಮಿಗೆ ಹಿಂದಿರುಗಿದ ನಂತರ ತನ್ನ ಮನೆಗೆ ತಲುಪಿದ ಬಳಿಕ ಗ್ರಿಲ್ ಚೀಸ್ ಸ್ಯಾಂಡ್ವಿಚ್ ಸೇವಿಸಿದ್ದಾರೆ. ಹೌದು, ಶುದ್ಧ ಸಸ್ಯಾಹಾರಿ ಗ್ರಿಲ್ ಚೀಸ್ ಸ್ಯಾಂಡ್ವಿಚ್ ತಿನ್ನುವ ಮೂಲಕ ಅವರು ತಮ್ಮ ತಂದೆಯನ್ನು ನೆನಪಿಸಿಕೊಂಡಿದ್ದಾರೆ. ಆಕ್ಸಿಯಂ ಕಾರ್ಯಾಚರಣೆ. ಇದಾದ ನಂತರ ಸುನೀತಾ ವಿಲಿಯಮ್ಸ್ ಅವರಿಗೆ ಮತ್ತೊಂದು ಪ್ರಶ್ನೆ ಕೇಳಲಾಯಿತು. ನೀವು ಭಾರತಕ್ಕೆ ಯಾವಾಗ ಬರುತ್ತೀರಿ? ಮತ್ತು ನೀವು ಇಸ್ರೋದ ಆಕ್ಸಿಯಂ ಮಿಷನ್ಗೆ ಆಚಿಯಂ ಮಿಷನ್ ಸೇರುತ್ತೀರಾ? ಇದಕ್ಕೆ ಉತ್ತರಿಸಿದ ಸುನೀತಾ ವಿಲಿಯಮ್ಸ್, ನಾನು ನನ್ನ ತಂದೆಯ ದೇಶಕ್ಕೆ ಹೋಗುತ್ತೇನೆ. ಮುಂದಿನ ಆಕ್ಸಿಯಂ ಕಾರ್ಯಾಚರಣೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸುವ ಭಾರತೀಯ ಗಗನಯಾತ್ರಿಗಳನ್ನು ನಾನು ಭೇಟಿ ಮಾಡುತ್ತೇನೆ. ನಾನು ಅವರನ್ನು ಭೇಟಿಯಾಗಿ ಅನುಭವಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಎಂದು ತಿಳಿಸಿದರು. ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ 8 ದಿನಗಳ ಕಾರ್ಯಾಚರಣೆಗಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದರು. ಆದರೆ ಬೋಯಿಂಗ್ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಹೀಲಿಯಂ ಸೋರಿಕೆ ಮತ್ತು ಥ್ರಸ್ಟರ್ ವೈಫಲ್ಯದಿಂದಾಗಿ ಅವರ ಕಾರ್ಯಾಚರಣೆಯನ್ನು ವಿಸ್ತರಿಸಲಾಯಿತು. ಈ ಕಾರ್ಯಾಚರಣೆಯು 9 ತಿಂಗಳುಗಳ ಕಾಲ ಮುಂದುವರಿಯಿತು. ಇಬ್ಬರು ಗಗನಯಾತ್ರಿಗಳು ಇದಕ್ಕೆ ಬೋಯಿಂಗ್ ಅನ್ನು ದೂಷಿಸಲಿಲ್ಲ. ಗಗನಯಾತ್ರಿ ಸುನೀತಾ ಹಿನ್ನೆಲೆ. ಸುನೀತಾ ವಿಲಿಯಮ್ಸ್ 1965 ಸೆಪ್ಟೆಂಬರ್ 19 ರಂದು ಅಮೆರಿಕದ ಓಹಿಯೋದಲ್ಲಿ ಜನಿಸಿದರು. ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಮೆಹ್ಸಾನಾ ಜಿಲ್ಲೆಯಲ್ಲಿರುವ ಜುಲಾಸನ್ ಗ್ರಾಮದವರು. ತಾಯಿ ಸ್ಲೋವೇನಿಯನ್ ಮೂಲದವರು. ವೈದ್ಯಕೀಯ ಅಧ್ಯಯನಕ್ಕಾಗಿ ಅಮೆರಿಕಕ್ಕೆ ತೆರಳಿದ್ದರು. ಸುನೀತಾ ಅವರಿಗೆ ಈ ಗ್ರಾಮದೊಂದಿಗೆ ಆಳವಾದ ಸಂಬಂಧ ಇಟ್ಟುಕೊಂಡಿದ್ದಾರೆ. 2007 ಹಾಗೂ 2013ರಲ್ಲಿ ಬಾಹ್ಯಾಕಾಶ ಯಾತ್ರೆಯ ನಂತರ ಜುಲಾಸನ್ ಗ್ರಾಮಕ್ಕೆ ಭೇಟಿ ನೀಡಿದ್ದರು. ಈಗ ಸುನೀತಾ ವಿಲಿಯಮ್ಸ್ ಮತ್ತೆ ಭಾರತಕ್ಕೆ ಭೇಟಿ ಕೊಡಲಿದ್ದಾರೆ.